ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ಯೂನಿಯನ್ ಬ್ಯಾಂಕ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರ. ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕನ್ನಡ ಬಳಗದಿಂದ ಆಯೋಜನೆ ಮಾಡ್ತಾ ಇರತಕ್ಕಂಥ ಇವತ್ತು ಈ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂಥ ಆತ್ಮೀಯರಾದಂಥ ಜಯರಾಮ್ ಅವರೇ, ನವನೀತ್ ಕುಮಾರ್ ಅವರೇ, ದಾಸಪ್ಪ ಅವರೇ, ಮಹೇಶ್ ಅವರೇ, ಅರವಿಂದ್ ಹೆಗ್ಡೆ ಅವರೇ, ವೆಂಕಟ್ ಅವರೇ, ಮತ್ತು ಅದರ ಜೊತೆಗೆ ತಾವೆಲ್ಲ ಏನು ಇವತ್ತು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಿದ್ದೀರಿ ಮತ್ತು ಸಿಬ್ಬಂದಿ ವರ್ಗದವರಿದ್ದೀರಿ, ಅವರ ಕುಟುಂಬ ಸದಸ್ಯರಿದ್ದೀರಿ, ಎಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಅದರ ಮೇಲೆ ಬರೆದಿದೆ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ. ಹೇಗೆ ಉಳಿಸೋದು, ಹೇಗೆ ಬೆಳೆಸೋದು? ಬಹಳ ಸರಳ, ಮಾತಾಡಿ, ಕನ್ನಡವನ್ನ ಮಾತಾಡ್ಬೇಕಷ್ಟೆ. ಕನ್ನಡವನ್ನ ಮಾತಾಡಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ, ಅಷ್ಟೇನೆ. ಅದು ಬಹಳ ಸರಳವಾದದ್ದು. ಯಾಕೆಂದ್ರೆ ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಾವು ಮಾತನಾಡುವ ಭಾಷೆ, ಮಾತನಾಡಿಸುವ ಭಾಷೆ. ಕನ್ನಡ ಒಂದು ನಾವು ದಿನನಿತ್ಯ ಮನೆಗಳಲ್ಲಿ ಬಳಸುವ ಭಾಷೆ. ಆದರೆ ಇಂಗ್ಲಿಷ್ ಕೂಡ ಬದುಕುವ ಭಾಷೆ ಆಗಿದೆ. ಕನ್ನಡ ಮಾತೃಭಾಷೆ, ಇಂಗ್ಲಿಷು ಬದುಕುವ ಭಾಷೆ. ಹೀಗಾಗಿ ಕನ್ನಡವನ್ನ ಕಲಿಬೇಕು, ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ಪ್ರೋತ್ಸಾಹಿಸಬೇಕು. ಜೊತೆಗೆ ನಾವು ಇನ್ನೊಂದು ಭಾಷೆ, ನಮ್ಮ ವ್ಯಾವಹಾರಿಕ ಭಾಷೆಯಾದಂಥ ಇಂಗ್ಲಿಷನ್ನು ಕೂಡ ಕಲಿತ್ರೆ ಬಹಳ ಒಳ್ಳೆಯದು. ಸೊ ಹೀಗಾಗಿ ಇವತ್ತು ಕನ್ನಡ ತಾವು ಕೇಳಿದೆ ನಾನು, ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳ ಶ್ರೀಮಂತ ಬ್ಯಾಂಕ್ ಪಟ್ಟಿಯಲ್ಲಿ ಒಂದಾಗಿದೆ. ಅದು ಅಂದ್ರೆ ಬ್ಯಾಂಕಿನ ಅಕೌಂಟಲ್ಲಿ ಏನಿದೆ, ಬಹಳ ಹಣ ಇದೆ. ಆದರೆ ತಮ್ಮ ಸಿಬ್ಬಂದಿಯವರ ಅಕೌಂಟಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಒಟ್ನಲ್ಲಿ ಬ್ಯಾಂಕ್ ಅಂತೂ ಶ್ರೀಮಂತವಾಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಬದುಕಿನ ಬ್ಯಾಂಕ್ ಯಾವುದು? ಬದುಕಿನ ಬ್ಯಾಂಕಲ್ಲಿ ಏನಿರಬೇಕು? ಬದುಕಿನ ಬ್ಯಾಂಕಲ್ಲಿ ಆರೋಗ್ಯ ಇರಬೇಕು, ಆಯಸ್ಸು ಇರಬೇಕಾಗತ್ತೆ, ಪರೋಪಕಾರಿ ಮನೋಭಾವ ಇರಬೇಕಾಗತ್ತೆ, ಮತ್ತು ಬೇರೆಯವರ ಬಗ್ಗೆ ಒಳ್ಳೆಯ ಮಾತನಾಡುವಂಥ ಇದು ಸ್ವಭಾವ ಇರಬೇಕಾಗತ್ತೆ, ಭಾವನೆಗಳಿರಬೇಕಾಗತ್ತೆ. ಅದರಿಂದ ನಮ್ಮ ಬದುಕಿನ ಬ್ಯಾಂಕಿನಲ್ಲಿ ಬಹಳ ಮುಖ್ಯವಾದದ್ದು ಸಹನೆ ಇರಬೇಕು, ತಾಳ್ಮೆ ಇರಬೇಕು, ಪರೋಪಕಾರಿ ಮನೋಭಾವ ಇರಬೇಕು, ಮತ್ತು ಬೇರೆಯವರೊಬ್ಬರನ್ನ ಬೆಳೆಸುವಂತ ಒಂದು ಹೃದಯ ವೈಶಾಲ್ಯತೆ ಇದ್ರೆ ಅದು ಒಂದು ದೊಡ್ಡ ಬದುಕಿನ ಬ್ಯಾಂಕ್ ಅಂತಾನೆ ನಾವು ಹೇಳಬೇಕಾಗತ್ತೆ. ಹೀಗಾಗಿ ಅದರಿಂದ ಮನುಷ್ಯನ ಬಹಳ ಮುಖ್ಯವಾದದ್ದು ಸಹನೆ ಮತ್ತು ತಾಳ್ಮೆ. ನಿಜವಾದ ಶಕ್ತಿ ಮನುಷ್ಯನಿಗೆ, ಒಂದು ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿ, ಬದುಕಿನ ಶಕ್ತಿ ಇರಬೇಕು ಅಂದ್ರೆ ತಾಳ್ಮೆ ಮತ್ತು ಸಹನೆ ಇರಬೇಕಾಗತ್ತೆ. ತಾಳ್ಮೆ ಮತ್ತು ಸಹನೆ ನಮ್ಮ ದೌರ್ಬಲ್ಯಗಳಲ್ಲ, ಆದರೆ ಅದು ನಾವು ಬೇರೆಯವರಿಗೆ ಕೊಡತಕ್ಕಂಥ ಒಂದು ಗೌರವ ಮತ್ತು ಅದು ನಮ್ಮ ಬದುಕಿನ ಸಂಸ್ಕಾರ ಅಂತ ಹೇಳಬೇಕಾಗಿದೆ, ತಾಳ್ಮೆ ಮತ್ತು ಸಹನೆ. ಯಾಕೆಂದ್ರೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದೆ, ಕನ್ನಡವನ್ನ ಯಾವ ರೀತಿ ಬಳಸಬೇಕು. ಇವತ್ತು ಆಡಳಿತ ಭಾಷೆ ಕೂಡ ಆಗಿದೆ, ನಮ್ಮ ಸರ್ಕಾರದಲ್ಲಿ ಅದು ಆಡಳಿತ ಭಾಷೆ ಕೂಡ ಆಗಿದೆ. ಹೀಗಾಗಿ ಇವತ್ತು ನಾನು ಹಲವಾರು ಅಪಾರ್ಟ್ಮೆಂಟ್ಗಳನ್ನ ನಾನು ಇವಾಗ ಇಲ್ಲಿಂದ ನಾನು ಹಿರಾನಂದಾನಿ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು. ಅಲ್ಲಿ 90% ನಮ್ಮ ಹೊರ ರಾಜ್ಯದ ನಿವಾಸಿಗಳೇ ಇದ್ದಾರೆ. ಆದರೆ ಅವರಿಗೆ ಇರತಕ್ಕಂಥ ಒಂದು ಕನ್ನಡ ಪ್ರೇಮ ಇವತ್ತು ಕೇವಲ ಕರ್ನಾಟಕದಲ್ಲಿ ಹುಟ್ಟಿದವರಿಗೆ ಮಾತ್ರ ಕನ್ನಡ ಪ್ರೇಮ ಇಲ್ಲ, ಹೊರಗಿನಿಂದ ಬಂದವರಿಗೂ ಕನ್ನಡ ಪ್ರೇಮ ಇದೆ. ಅದನ್ನ ನಾವು ನಿಜವಾಗೂ ಅಭಿನಂದಿಸಬೇಕಾಗತ್ತೆ. ಯಾಕೆಂದ್ರೆ ಒಂದು ಭಾಷೆಗೆ ಬಹಳ ಆಕರ್ಷಣೆ ಇರುತ್ತೆ, ಭಾಷೆಗೆ ದೊಡ್ಡ ಭಾವನೆ ಇರುತ್ತೆ, ಭಾಷೆಗೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಕೂಡ ಇರುತ್ತೆ.
ಅಂದ್ರೆ ನಿಮ್ಮ ಮಾತೃಭಾಷೆಯ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ಹೊರ ರಾಜ್ಯಗಳಿಗೆ ಹೋದಂತ ಸಂದರ್ಭದಲ್ಲಿ, ಹೊರ ದೇಶಗಳಿಗೆ ಹೋದಂತ ಸಂದರ್ಭದಲ್ಲಿ ಆ ಭಾಷೆ ಅನ್ನೋದು ನಿಮ್ಮನ್ನ ಸೆಳೆಯುತ್ತೆ. ಈಗ ಹೋಗ್ಬೋದು, ನೀವು ಎಲ್ಲ ಗ್ರೂಪ್ ಟೂರ್ ಎಲ್ಲ ಹೋಗ್ತಾ ಇರ್ತಾರೆ ನೀವೆಲ್ಲ, ಅಲ್ಲಿ ಯಾರಾದ್ರೂ ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ಭಾಷೆ ಮಾತಾಡ್ತಾ ಇದ್ರೆ ಆ ಕಡೆ ಗಮನ ಹರಿಸ್ತೀವಿ. ಅಯ್ಯೋ, ಯಾರ ನಮ್ಮವರಿದ್ದಾರೆ. ಆಲ್ ಆಫ್ ಎ ಸಡನ್ ಅಂದ್ರೆ ಭಾಷೆ ಎಲ್ಲರನ್ನೂ ಒಗ್ಗೂಡಿಸುತ್ತೆ, ಹೃದಯಗಳನ್ನ ಜೋಡಿಸುತ್ತೆ, ಮನಸ್ಸುಗಳನ್ನ ಜೋಡಿಸುತ್ತೆ, ಭಾವನೆಗಳನ್ನ ಜೋಡಿಸುತ್ತೆ. ಅದಕ್ಕೆ ಭಾಷೆಗೆ ಯಾವುದೇ ಒಂದು ಲಿಪಿ ಇಲ್ಲ, ಭಾಷೆಗೆ ಯಾವತ್ತು ಭಾವನೆಗಳೇ ಒಂದು ಲಿಪಿ ಅಂತ ನಾನು ಹೇಳಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ಕನ್ನಡವನ್ನ ನಾವು ಕನ್ನಡಕವಾಗಿ ಬಳಸಬಾರ್ದು, ಕಣ್ಣಾಗಿ ಬಳಸಬೇಕು. ಕನ್ನಡ ಕನ್ನಡಕವಾಗಿರಬಾರ್ದು, ಕಣ್ಣಾಗಿ ಇರಬೇಕಾಗುತ್ತೆ. ಕನ್ನಡಕ ಅಂದ್ರೆ ನಾವು ಬೇಕಾದಾಗ ಉಪಯೋಗಿಸ್ತೀವಿ, ಓದುವಾಗ ಉಪಯೋಗಿಸ್ತೀವಿ, ಅಥವಾ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡೋಕೆ ಉಪಯೋಗಿಸ್ತೀವಿ, ಆಮೇಲೆ ತೆಗೆದಿಟ್ಬಿಡ್ತೀವಿ. ಆದರೆ ಕಣ್ಣು ನಿಮ್ ಜೊತೆನೇ ಇರಬೇಕು. ನಾವಿರೋ ತನಕನೂ ಇರಲೇಬೇಕು. ನಾವು ಉಸಿರಲ್ಲಿ ತನಕ ಇರುತ್ತೆ, ಅಲ್ಲಿ ತನಕನೂ ಇರಬೇಕು. ನೀವು ನಂತರ ಏನಾದರೂ ದಾನ ಮಾಡಿದ್ರೆ ಬಹುಶಃ ನಾವು ಇಹಲೋಕ ತ್ಯಜಿಸಿದ ಮೇಲೂ ಕೂಡ ಬೇರೆಯವರ ರೂಪದಲ್ಲಿ ಅದು ಕಣ್ಣಾಗೇ ಉಳಿಯುತ್ತೆ. ಅದಕ್ಕೋಸ್ಕರ ಕನ್ನಡ ಕನ್ನಡಕವಾಗಿರಬಾರ್ದು, ಕನ್ನಡ ಕಣ್ಣಾಗಿರಬೇಕು. ಕನ್ನಡವನ್ನ ನಾವು ಬೆಳೆಸಬೇಕಾದ್ರೆ ವಾರಕ್ಕೆ 3 ಸರಿ ಆದ್ರೂ ನಾವು ಕನ್ನಡವನ್ನ ಮಾತಾಡಬೇಕು. ವಾರದಲ್ಲಿ 3 ದಿವಸನಾದ್ರೂ ನಾವು ಕನ್ನಡವನ್ನ ಮಾತಾಡಬೇಕು. ಯಾವತ್ತು 3 ದಿವಸ? ಇದು ವಾರದಲ್ಲಿ ಇವತ್ತು, ನೆನ್ನೆ, ನಾಳೆ. ಇವತ್ತು, ನೆನ್ನೆ, ನಾಳೆ ಕನ್ನಡವನ್ನ ಮಾತಾಡಿಸ್ಬೇಕು. ಅಂದ್ರೆ ನಮ್ಮ ಮಕ್ಕಳಾಗ್ಬೋದು, ಮೊಮ್ಮಕ್ಕಳಾಗ್ಬೋದು, ಇಂಗ್ಲಿಷ್ ಶಾಲೆಗಳಲ್ಲಿ ಕಲಿಯೋದು ಸಹಜ, ಅದು ವಾಸ್ತವ ಕೂಡ. ಆದರೆ ಮನೆಯಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಮೊಮ್ಮಕ್ಕಳನ್ನ ಕನ್ನಡದಲ್ಲೇ ಮಾತಾಡಿಸ್ಬೇಕು. ಮನೆಯಲ್ಲಾದ್ರೂ ಕನ್ನಡದಲ್ಲಿ ಮಾತಾಡಿಸಿದ್ರೆ ಆವಾಗ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಭಾಷೆಗೆ ಕೂಡ ಅದರೇ ಆದ ಒಂದು ಸಂಸ್ಕಾರ ಇರುತ್ತೆ, ಆ ಭಾಷೆಗೆ ಒಂದು ಸಂಸ್ಕೃತಿ ಇರುತ್ತೆ. ಇವತ್ತು ಇದನ್ನ ಯಾಕೆ ನಾವು ನಿರಂತರವಾಗಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ, ಒಂದು ಪೀಳಿಗೆ ಅಂದ್ರೆ 30 ವರ್ಷ, 30 ವರ್ಷಕ್ಕೆ ಇನ್ನೊಂದು ಪೀಳಿಗೆ ಬರುತ್ತೆ. ಆ ಹೊಸ ಪೀಳಿಗೆಗೆ ಕನ್ನಡವನ್ನ ಪರಿಚಯ ಮಾಡಬೇಕು, ಕನ್ನಡದ ಸಂಸ್ಕೃತಿಯನ್ನ ಪರಿಚಯ ಮಾಡಬೇಕು, ಕನ್ನಡದ ಪರಂಪರೆಯನ್ನ ಪರಿಚಯ ಮಾಡಬೇಕು. ಅಲ್ದಿದ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ. 30 ವರ್ಷ ಆದಂತಹ ನೆಕ್ಸ್ಟ್ ಬಂದಂತ ಪೀಳಿಗೆಗೆ ಗೊತ್ತಾಗದೇ ಇಲ್ಲ. ಸೊ ಈ ರೀತಿ ನಾವು ಈ ಭಾಷೆಯನ್ನ ಮಾಡಬೇಕಾಗುತ್ತೆ. ಸೊ ತಾವೆಲ್ಲ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗಳಾಗಿದ್ದೀರಿ. ಈಗಾಗಲೇ ಹೇಳಿದೆ, ಬ್ಯಾಂಕು ಬಹಳ ಶ್ರೀಮಂತಿಕೆ ಆಗಿದೆ, ನಿಮ್ಮ ಹೃದಯವೂ ಕೂಡ ಶ್ರೀಮಂತಿಕೆಯಿಂದ ತುಂಬಿದೆ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಹೃದಯ ಶ್ರೀಮಂತಿಕೆ ಅನ್ನೋದು ಬಹಳ ಮುಖ್ಯವಾದದ್ದು. ನಾವು ಎಷ್ಟೇ ಓದಿರ್ಲಿ, ಎಷ್ಟೇ ನಾವು ಆವಿಷ್ಕಾರಗಳನ್ನು ಮಾಡಿರ್ಲಿ, ನಾವು ಎಷ್ಟೇ ಸಾಧನೆಗಳನ್ನ ಮಾಡಿರ್ಲಿ, ಬಹಳ ಮುಖ್ಯವಾದದ್ದು ನಮ್ಮ ಸಾಧನೆ, ನಮ್ಮ ಓದು, ನಮ್ಮ ಕೆಲಸ ಎಷ್ಟು ಜನರ ಮುಖದಲ್ಲಿ ನಗುವನ್ನ ತರಿಸಿದೆ ಮತ್ತು ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಮನುಷ್ಯರು ಎಲ್ಲಾ ಮನೆಯಲ್ಲಿ ಹುಟ್ಟುತ್ತಾರೆ, ಆದರೆ ಮನುಷ್ಯತ್ವ ಇರೋದು ಬಹಳ ಕೆಲವೇ ಮನೆಗಳಲ್ಲಿ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಮನುಷ್ಯರಾದರೆ ಪ್ರಯೋಜನ ಆಗಲ್ಲ, ಮನುಷ್ಯತ್ವ ಇರೋರಾಗಬೇಕು, ಮಾನವೀಯತೆ ಇರಬೇಕು. ಯಾಕೆಂದ್ರೆ ಎಷ್ಟೇ ನಿಮ್ಗೆ ಸದ್ಗುಣಗಳಿರ್ಲಿ, ಮಾನವೀಯತೆ ಇಲ್ಲದಿದ್ರೆ ಆ ಸದ್ಗುಣಗಳಿಗೆ ಬೆಲೆ ಬರೋದಿಲ್ಲ, ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ಬೇಕಾಗತ್ತೆ. ಇವತ್ತು ನಾವೆಲ್ಲ ಅಷ್ಟೇ, ಇವತ್ತು ನಾವೆಲ್ಲ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಇವತ್ತು ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡದೆ ಕೂಡ ಒಂದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಬೇಕಾಗುತ್ತೆ. ನಿಜವಾಗೂ ಆರೋಗ್ಯವಂತರು ಇವತ್ತು ಸಣ್ಣ ಸಣ್ಣ ನಗರಗಳಲ್ಲಿ ಇರುವವರು ಉತ್ತಮವಾದಂತ ಗಾಳಿ, ಉತ್ತಮವಾದಂತ ವಾತಾವರಣ ಇದೆ. ಇವತ್ತು ನಾವೆಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಒತ್ತಡದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಮನುಷ್ಯರೇ, ನಾವು ಜೀವಿಸುವ ಮನುಷ್ಯರೇ ಅನ್ನುವುದನ್ನ ಮರಿತಾ ಇದ್ದೇವೆ. ಏನು ಒಬ್ಬರಿಗೊಬ್ಬರು ಈ ಸಮಾರಂಭಗಳನ್ನ ಇವತ್ತು ಏನು ಎಲ್ಲಾ ಕಡೆ ಇವತ್ತು ಒಂಟಿತನವನ್ನ ನೋಡ್ತಾ ಇದ್ದೇವೆ. ಒಂಟಿತನ ಅಂದ್ರೆ ಒಬ್ಬರೇ ಇದ್ದಾರೆ ಅಂತ ಅಲ್ಲ. ಈಗ ಎಲ್ಲಾದ್ರೂ ನೀವು 8 ಜನ ಕೂತಿದ್ರೆ ಏನಾಗುತ್ತೆ, ಆ 8 ಜನನು ಮೊಬೈಲ್ ಫೋನ್ ನೋಡ್ತಾ ಇರ್ತಾರೆ, ಕಿವಿಗೆ ಬೇರೆ ಪ್ಲಗ್ಗಳು ಹಾಕೊಂಡಿರ್ತಾರೆ. ಇವಾಗ ಇದು ಅದರಿಂದ ಇವತ್ತು ನಾವು ಕೃತಕ ಕಿವುಡರನ್ನ ನಾವು ಉತ್ಪತ್ತಿ ಮಾಡ್ತಾ ಇದ್ದೇವೆ, ಕೃತಕ ನಾವು ಮೂಗರನ್ನ ಮಾಡ್ತಾ ಇದ್ದೇವೆ. ಆದರೆ ನಾವು ಜನ್ಮ ತಾಳಿರೋದು ಈ ಪ್ರಪಂಚದಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ನಾವು ಒಬ್ಬರಿಗೊಬ್ಬರು ಮಾತಾಡಬೇಕು. ಯಾವಾಗಲೂ ಅಷ್ಟೇ,
ಒಬ್ಬರಿಗೆ ಪರಿಚಯ ಆಗಬೇಕು, ಒಬ್ಬರ ಜೊತೆ ಮಾತಾಡಬೇಕು. ಮತ್ತು ಈ ರೀತಿಯ ಸಮಾರಂಭಗಳನ್ನು ಮಾಡ್ತಾ ಇರೋದ್ರಿಂದ ನೀವು ಒಬ್ಬರಿಗೊಬ್ಬರಿಗೆ ಪರಿಚಯ ಆಗುತ್ತೆ. ಎಷ್ಟೋ ಸರಿ ನೀವು ಅದೇ ಬ್ಯಾಂಕಲ್ಲಿ 4-5 ಫ್ಲೋರ್ ಇದ್ರೆ ಅವ್ರ ಬಗ್ಗೆ ನಿಮ್ಗೇನು ಸಂಪರ್ಕ ಇರಲ್ಲ, ನಿಮ್ಮ ಪಾಡಿಗೆ ನೀವು ಹೋಗೋದು. ಸೊ ಎಲ್ಲ ಯಾಂತ್ರಿಕ ಆಗುತ್ತೆ ಜಗತ್ತು. ಈ ಯಾಂತ್ರಿಕ ಜಗತ್ತಿನಲ್ಲಿ ನಾವು ಈ ಪರಸ್ಪರ ಮಾತನಾಡುವುದನ್ನ ಕಳ್ಕೊಂತಾ ಇದ್ದೀವಿ. ಅದರಿಂದ ಇವತ್ತು ಇಂಥ ಕಾರ್ಯಕ್ರಮಗಳು ನಿಮ್ಮನ್ನೆಲ್ಲ ಒಂದೇ ಕಡೆ ಸೇರಿಸುತ್ತೆ. ಅದರಿಂದ ನಿಮ್ಮ ಭಾವನೆಗಳನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಯಾವಾಗ್ಲೂ ಅಷ್ಟೇ ಬೇರೆಯವರ ಜೊತೆ ಮಾತಾಡಬೇಕೇ ಹೊರತು ಬೇರೆಯವರ ಬಗ್ಗೆ ಮಾತಾಡಬಾರ್ದು. ಇದು ಬಹಳ ಮುಖ್ಯವಾದದ್ದು. ನಾವು ಎಷ್ಟೋ ಸರಿ ಬೇರೆಯವರ ಬಗ್ಗೆ ಮಾತಾಡ್ತಾ ಕಾಲವನ್ನ ಕಳೀತಾ ಇರ್ತೇವೆ. ಯಾವತ್ತು ನಾವು ನಮ್ಮ ಕೆಲಸವನ್ನ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನ ನಾವು ಪ್ರೀತಿಸಬೇಕು. ಬಹಳ ಮುಖ್ಯವಾದದ್ದು. ನಮ್ಮ ಕೆಲಸವನ್ನ ನಾವು ಪ್ರೀತಿಸಿದ್ರೆ ಸಮಯ ಹೋಗದೆ ಗೊತ್ತಾಗೋದಿಲ್ಲ. ಸಮಯ ಮುಖ್ಯನಾ ಅಥವಾ ವ್ಯಕ್ತಿ ಮುಖ್ಯನಾ? ಒಳ್ಳೆಯ ವ್ಯಕ್ತಿ ಮುಖ್ಯ. ಒಳ್ಳೆಯ ಸಮಯ ಒಳ್ಳೆಯ ವ್ಯಕ್ತಿಯನ್ನ ತಂದು ಕೊಡಕ್ಕಾಗೋದಿಲ್ಲ, ಆದರೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಮಯವನ್ನು ತಂದು ಕೊಡ್ಬೋದು ನಿಮಗೆ. ಬಹಳ ಮುಖ್ಯವಾದದ್ದು. ಹೀಗಾಗಿ ನಾನು ನೋಡಿದ್ದೇನೆ, ಆಸ್ಪತ್ರೆಯಲ್ಲಿ ನಾನು ಸುಮಾರು 35 ವರ್ಷ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನೋಡಿದ್ದೇನೆ. ಕೆಲವರೆಲ್ಲ ಇನ್ನು 30 ವರ್ಷ ಅಥವಾ 35 ವರ್ಷ ಬೆನ್ನೋವು, ಕತ್ ನೋವು, ಸೊಂಟ ನೋವು ಅಂತ ಬರ್ತಾ ಇದ್ರು. ಅವ್ರದ್ದೊಂದು ಅನಾಲಿಸಿಸ್ ಮಾಡಿದಾಗ ಬಹುಶಃ ಯಾರ್ಯಾರು ಸೋಮಾರಿಗಳಾಗಿರ್ತಾರೆ ಅವ್ರಿಗೆ ಜಾಸ್ತಿ ಸೊಂಟ ನೋವು, ಅವ್ರಿಗೆ ಕತ್ತು ನೋವು, ಅವ್ರಿಗೆ ಭುಜ ನೋವು ಅಂತ ನನ್ನ ಭಾವನೆ. ಸೊ ಅದರಿಂದ ನಾವು ನಮ್ಮ ಕೆಲಸವನ್ನ ನಾವು ಪ್ರೀತಿಸಬೇಕು. ಅದೇ ಒಂದು ದೇಶಕ್ಕಾಗಿ ನಾವು ಕೊಡತಕ್ಕಂಥ ಮಹಾ ಕೊಡುಗೆ ಕೆಲಸವನ್ನು. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತೀವಿ, ಸೆಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸೆಲ್ಯೂಟ್ ಎನಿಬಡಿ. ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್, ದೆನ್ ಯು ಹ್ಯಾವ್ ಟು ಸೆಲ್ಯೂಟ್ ಲಾಟ್ ಆಫ್ ಪೀಪಲ್. ಸೊ ಅದರಿಂದ ನಮ್ಮ ಕೆಲಸವನ್ನ ನಾವು ಗೌರವಿಸಬೇಕು. ಬಹಳ ಮುಖ್ಯವಾದದ್ದು ನಮ್ಮ ಸಹೋದ್ಯೋಗಿಗಳನ್ನ, ಅವರು ಚಿಕ್ಕ ಕೆಲಸದಲ್ಲಿರ್ಬೋದು, ದೊಡ್ಡ ಕೆಲಸದಲ್ಲಿರ್ಬೋದು, ಅವರನ್ನ ಗೌರವಿಸುವುದನ್ನ ನಾವು ಕಲಿಬೇಕು. ಯಾಕೆಂದ್ರೆ ಇವತ್ತು ನಿಜವಾಗ್ಲೂ ಇದು ಹುದ್ದೆ ದೊಡ್ಡದಲ್ಲ. ಕೆಲವರು ಸಣ್ಣ ಹುದ್ದೆನಲ್ಲಿರ್ತಾರೆ, ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಸಣ್ಣ ಸಣ್ಣ ಕೆಲಸವನ್ನು ಮಾಡುವವರು ಇದ್ದಾರೆ. ಅದರಿಂದ ನಾವು ಬೇರೆಯವರ ಜೊತೆ ಮಾತನಾಡಬೇಕಾದ್ರೆ ಇವತ್ತು ಯಾವ ರೀತಿ ಮಾತಾಡಬೇಕು ಅನ್ನೋದಕ್ಕೇನೆ ಒಂದು ಕೋರ್ಸ್ ಅನ್ನ ಡಿಗ್ರಿ ಕೋರ್ಸ್ ಮಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಗೊತ್ತಿಲ್ಲ, ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಯಾಕೆಂದ್ರೆ ಇದನ್ನ ಮಕ್ಕಳಿಗೆ ನಾವು ಬಹಳ ಚೆನ್ನಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಯಾಕೆ ನೋಡಿ, ಒಂದು ನಗು, ಒಂದು ಸಣ್ಣ ನಗು ಸ್ನೇಹವನ್ನು ಹುಟ್ಟಾಕತ್ತೆ. ಒಂದು ಒಳ್ಳೆಯ ಮಾತು ದ್ವೇಷವನ್ನ ದೂರ ಮಾಡುತ್ತೆ. ಒಂದು ನಂಬಿಕೆ ಸಂಬಂಧವನ್ನ ಕಟ್ಟಾಕತ್ತೆ. ಅದೇ ಒಂದು ಒಳ್ಳೆಯ ವ್ಯಕ್ತಿತ್ವ ಒಂದು ಬದುಕನ್ನೇ ಹಸನು ಮಾಡುತ್ತೆ. ಸೊ ಹೀಗಾಗಿ ನಾವು ಈ ಬದುಕು ಅಂದ್ರೆ ಏನು, ಜೀವನ ಅಂದ್ರೆ ಬಹಳ ಮುಖ್ಯವಾದದ್ದು. ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ. ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಅದೇ ಬದುಕಿನ ತಾತ್ಪರ್ಯ ಅಷ್ಟೇನೆ. ಹಾಗೆ ಮಾಡ್ಬೇಕಾಗತ್ತೆ. ನೋಡಿ, ನಿಮ್ಗೆ ಯಾರು ಇಷ್ಟ ಇಲ್ಲದೆ ಇರ್ಬೋದು, ಅವ್ರು ನಿಮ್ ಪಕ್ಕದಲ್ಲಿ ಬಂದು ಕೂತಾಗ ಸುಮ್ಮನೆ ಒಂದು ಮುಗುಳ್ನಗೆ ಮಾಡಿ ಅಷ್ಟೇನೆ, ಮಾತಾಡೋದು ಬೇಡ. ಸೊ ಅದು ಅಷ್ಟೇನೆ, ಅದರಿಂದ ಏನು ಕಳ್ಕೊಳ್ಳಲ್ಲ. ಆದ್ರೆ ಮನುಷ್ಯನಿಗೆ ನಿಜವಾಗಿ ಇರ್ಬೇಕಾಗಿರೋದು ಅಂದ್ರೆ ಕ್ಷಮಿಸುವ ಒಂದು ಗುಣ ಇರಬೇಕು. ಯಾವತ್ತು ಸೇಡು ಅನ್ನೋದು ಒಳ್ಳೇದಲ್ಲ, ಕ್ಷಮಿಸುವ ಗುಣ. ನಾವು ಯಾರನ್ನು ಕೂಡ ಅಕಸ್ಮಾತ್ ನಾವು ಇಷ್ಟಪಡದೇ ಇದ್ರೂ ಕೂಡ ನಾವು ಅವರ ಜೊತೆ ಒಂದು ವ್ಯಾವಹಾರಿಕ ಸಂಬಂಧವನ್ನ ಇಟ್ಕೋಬೇಕಾಗ್ತದೆ. ಇವತ್ತು ಇದನ್ನೇ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಆರೋಗ್ಯ ಕೇವಲ ನಾವು ತಿನ್ನುವ ಆಹಾರದ ಮೇಲೆ ಅಥವಾ ನಾವು ಪರಿಪಾಲನೆ ಮಾಡತಕ್ಕಂಥ ಕೆಲವು ವಿಧಾನಗಳಲ್ಲಿ ಮಾತ್ರ ನಮ್ಮ ಆರೋಗ್ಯಕ್ಕೆ ಅದು ದುಷ್ಪರಿಣಾಮ ಬೀಳಲ್ಲ. ನಮ್ಮ ಭಾವನೆಗಳು, ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಯಾವ ರೀತಿ ಇರುತ್ತೆ ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಅದಕ್ಕೋಸ್ಕರ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಒಳ್ಳೆಯ ತಾಳ್ಮೆ ಇರಬೇಕು.
ಇರಬೇಕಾಗತ್ತೆ, ಜಾಣ್ಮೆ ಇದ್ರೆ ಸಾಲದು ತಾಳ್ಮೆ ಇರಬೇಕಾಗತ್ತೆ, ಕೇವಲ ಕೌಶಲ್ಯತೆ ಇದ್ರೆ ಸಾಲದು ಕರುಣೆ ಇರಬೇಕಾಗತ್ತೆ, ಹಾಗೆಯೇ ಕೇವಲ ಬುದ್ಧಿವಂತಿಕೆ ಇದ್ರೆ ಸಾಲದು ಹೃದಯವಂತಿಕೆ ಇರಬೇಕಾಗತ್ತೆ. ಸೊ ಇವೆಲ್ಲ ಉತ್ತಮವಾದಂಥ ಗುಣಗಳನ್ನ ನಾವು ಪರಿಪಾಲಿಸಬೇಕು. ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ಬಹಳ ಅನನ್ಯವಾದದ್ದು ಮತ್ತು ಅರ್ಥಪೂರ್ಣವಾದದ್ದು. ಯಾಕೆಂದ್ರೆ ಇಂಥ ಕಾರ್ಯಕ್ರಮಗಳಾದ್ರೆ ಮನಸ್ಸುಗಳನ್ನ ಜೋಡಿಸುತ್ತೆ. ಇವತ್ತು ನಾವು ಮನೆ ಕಟ್ಟಬೇಕಾದ್ರೆ ಅಥವಾ ಯಾವ್ದಾದ್ರು ಫ್ಲಾಟ್ ತಗೋಬೇಕಾದ್ರೆ ವಾಸ್ತು ನೋಡ್ತೀವಿ. ಮನೆಯ ವಾಸ್ತು ಚೆನ್ನಾಗಿದ್ರೆ ಪ್ರಯೋಜನ ಇಲ್ಲ, ಮನಸ್ಸಿನ ವಾಸ್ತು ಚೆನ್ನಾಗಿರ್ಬೇಕು. ಮನೆಯ ವಾಸ್ತು ಯಾಕೆ ಮನಸ್ಸಿನ ವಾಸ್ತು ಬಹಳ ಚೆನ್ನಾಗಿರ್ಬೇಕು. ಇವತ್ತು ಹಲವಾರು ನಾವು ವೆಲ್ತ್ ಅಂತ ಮಾಡ್ತೀವಿ. ಇವತ್ತು ಏನು ಫೈನಾನ್ಷಿಯಲ್ ವೆಲ್ತ್ ಅಂತ ಹೇಳ್ತೇವೆ, ಸೋಷಿಯಲ್ ವೆಲ್ತ್ ಅಂತ ಹೇಳ್ತೇವೆ, ಟೈಮ್ ವೆಲ್ತ್ ಅಂತ ಹೇಳ್ತೇವೆ, ಇವತ್ತು ಫಿಸಿಕಲ್ ವೆಲ್ತ್ ಅಂತ ಹೇಳ್ತೇವೆ. ಬಟ್ ಎಲ್ಲ ವೆಲ್ತ್ಗಿಂತ ನಿಜವಾದ ವೆಲ್ತ್ ಅಂದ್ರೆ ಫಿಸಿಕಲ್ ವೆಲ್ತ್, ದಟ್ ಈಸ್ ಯುವರ್ ಹೆಲ್ತ್. ಅದಕ್ಕೋಸ್ಕರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇವತ್ತು ಹಲವಾರು ಕಾಯಿಲೆಗಳು, ಇವತ್ತು ಅವಿಭಾಜ್ಯ ಕುಟುಂಬಗಳೆಲ್ಲ ಒಡೆದೋಗ್ತಾ ಇದೆ. ಮೊದಲೆಲ್ಲ ಒಂದೇ ಮನೆಯಲ್ಲಿ 15 ಜನ 20 ಜನ ಇದ್ರು, ಮನೆಯೇ ಶಿಶುವಿಹಾರ, ಮನೆಯೇ ಒಂದು ಮಂತ್ರಾಲಯ ಅಂತ ಹೇಳ್ತಾ ಇದ್ರು, ಮನೆಯೇ ಒಂದು ಸಾಂತ್ವನ ಕೇಂದ್ರ. ಇವತ್ತು ಅವಿಭಾಜ್ಯ ಕುಟುಂಬಗಳು ಅಂದ್ರೆ ಇವತ್ತು ಪಟ್ಟಣಗಳಲ್ಲಿ ಏನು 2024ನೇ ಇಸ್ವಿನಲ್ಲಿ ಅವಿಭಾಜ್ಯ ಕುಟುಂಬಗಳು ಅಂದ್ರೆ ಗಂಡ ಹೆಂಡತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬಗಳಾಗಿದೆ. ಸೊ ಅದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇದೆ. ಸೊ ಕೊನೆಯದಾಗಿ ನಾನು ಹೋಗ್ಬೇಕು, ಇನ್ನೂ 2-3 ಕಾರ್ಯಕ್ರಮಗಳ ಇದೆ, ನಾನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಅದನ್ನ ಕಣ್ತುಂಬಿಕೊಳ್ಳಿಕ್ಕೆ ನೀವೆಲ್ಲ ಕಾತುರರಾಗಿದ್ದೀರಿ. ಆ ಕಾರ್ಯಕ್ರಮಗಳು ಇರಬೇಕು, ಮನಸ್ಸು ಹಗುರವಾಗಬೇಕು. ಸೊ ಅದರಿಂದ ಇವತ್ತು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ ನಿಮ್ಮ ಸಂಗಾತಿ ಯಾರಪ್ಪ, ನಿಮ್ಮ ಸಂಗಾತಿಯನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಸಂಗಾತಿ ಅಂದ್ರೆ ಹೆಂಡತಿನೂ ಅಲ್ಲ, ಸಂಗಾತಿ ಅಂದ್ರೆ ಗಂಡನೂ ಅಲ್ಲ. ನಿಮ್ಮ ಸಂಗಾತಿ ಅಂದ್ರೆ ನಿಮ್ಮ ದೇಹ, ನಿಮ್ಮ ಆರೋಗ್ಯ, ನಿಮ್ಮ ಸಂಗಾತಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು ನೋಡ್ಬೋದು 60% ಸಾವುಗಳು ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಆಗ್ತಾ ಇದೆ. ಅದರಿಂದ ಒಂದು ಕಾಲ ಇತ್ತು, ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ 20 ರಿಂದ 40 ವರ್ಷದಲ್ಲಿ ವಯೋಮಿತಿಯಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮ ಆರೋಗ್ಯವನ್ನ ನೀವು, ನಿಮ್ಮ ಸಂಗಾತಿಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಈ ಹೃದಯದ ಬಡಿತ ಅಥವಾ ಹೃದಯದ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ 5 ಅಂಶಗಳನ್ನ ನೀವು ಆದಷ್ಟು ಕಡಿಮೆ ಇಟ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತಳತೆ, 5ನೇದು ಬಹಳ ಮುಖ್ಯವಾದದ್ದು ಅತಿಯಾಸೆ. ಇದೆಲ್ಲ 5ಅನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ನಂತರ ನಿಮಗೆ ಬಹಳ ಮುಖ್ಯವಾಗಿದ್ದು ನಿಮ್ಮ ದಿನನಿತ್ಯದ ನೀವು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಒಳ್ಳೆಯ ವಾತಾವರಣವನ್ನ, ಅಂದ್ರೆ ಆಫೀಸಿಗೆ ಬರಬೇಕು ಖುಷಿಯಾಗಿ ಬರಬೇಕು, ಖುಷಿಯಾಗಿ ಹೋಗ್ಬೇಕು. ಮಧ್ಯ ಏನ್ ನಡೆಯುತ್ತೆ, ಆಫೀಸ್ದು ಮನೆಗೆ ತೆಗೆದುಕೊಂಡು ಹೋಗ್ಬಾರ್ದು, ಮನೆದು ಆಫೀಸಿಗೆ ತರಬಾರ್ದು. ಇದು ಬಹಳ ಮುಖ್ಯವಾದದ್ದು. ಸೊ ನಂತರ ನಮ್ಮ ಸಹೋದ್ಯೋಗಿಗಳ ಜೊತೆ ನಾವು ಉತ್ತಮವಾದ ಸಂಬಂಧವನ್ನು ಇಟ್ಕೋಬೇಕು. ಯಾವುದೇ ಅಸೂಯೆ ಕೂಡ ಇರಬಾರ್ದು. ಸರಳತೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡದೇ ಆದ್ರೆ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು. ಯಾವ್ದೋ ರಿಸೆಪ್ಷನ್ಗೆ ಹೋಗಿರ್ತೀರ, ಅವ್ರು ಬಹಳ ಸಿಂಪಲ್ ಆಗಿ ಬಂದಿರ್ತಾರೆ, ಹೋಗಿ ಹೇಳ್ಬೇಕು, ಅಯ್ಯೋ ಅವ್ರು ಸಿಂಪಲ್ ಆಗಿ ಬಂದಿದ್ರು, ನಾನು ಸಿಂಪಲ್ ಆಗಿ ಇರಬೇಕು ಅಂತ. ಅದು ಬಿಟ್ಬಿಟ್ಟು ಇಲ್ಲ ಅವ್ರು ಏನೇನೋ ನೇತಾಕೊಂಡ್ ಬಂದಿದ್ರು, ನಾನು ಅದೇ ರೀತಿ ಮಾಡಬೇಕು ಅಂದ್ರೆ ಸರಿ ಇಲ್ಲ. ಸೊ ನಾವು ಏನಾದ್ರೂ ಹೋಲಿಕೆ ಮಾಡದೇ ಆದ್ರೆ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು, ಸಾಧನೆಗೆ ಹೋಲಿಕೆ ಮಾಡ್ಕೋಬೇಕು. ಆವಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಸಂತೋಷ ಎಲ್ಲೂ ಸಿಗೋದಿಲ್ಲ. ಸಂತೋಷ ನಮ್ಮಲ್ಲಿ ಏನಿದೆ ಅದನ್ನ ಇಟ್ಕೊಂಡು ಖುಷಿ ಪಡಬೇಕು, ಏನಿಲ್ಲ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬಾರದು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ತಮ್ಮೆಲ್ಲರ ಅನುಮತಿಯನ್ನ ಪಡೆದು ನಾನು ಹೋಗ್ತೇನೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ಸರಿ